ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಈ ಇನ್ಫಾರ್ಮೇಷನ್ ಎಲ್ಲ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರೆಲ್ಲ ಈಗ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಎದರ್ PUC ಇರ್ಬೋದು ಅಥವಾ ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್ ಇರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೂ ಸಹ ಓಕೆ. ಸೊ ಡಿಗ್ರಿ ಆ್ಯಸ್ ವೆಲ್ ಆಸ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಯಾರೆಲ್ಲ ಈ ವರ್ಷ ಜಾಯ್ನ್ ಆಗಿದ್ದೀರಾ, ನಿಮ್ಮೆಲ್ಲರಿಗೆ ಇದೊಂದು ಒಳ್ಳೆಯ ಸುದ್ದಿ ಇರುತ್ತೆ. ಹಾಸ್ಟೆಲ್ ಅಪ್ಲಿಕೇಶನ್ಸ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ಥರ ಇನ್ನೂ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ಹಾಕ್ತಾ ಇರ್ತೀನಿ. ನಾಟ್ ಓನ್ಲಿ ರಿಲೇಟೆಡ್ ಟು ಹಾಸ್ಟೆಲ್ಸ್, ಎಜುಕೇಷನ್ ರಿಲೇಟೆಡ್ ಹಾಕ್ತಾ ಇರ್ತೀನಿ. ಆದ ನಂತರ ಜಾಬ್ಸ್ ರಿಲೇಟೆಡ್ ಆ್ಯಂಡ್ ಅದರ್ ವೇಕೆನ್ಸೀಸ್ ಆ್ಯಂಡ್ ಅದಕ್ಕೆ ಬೇಕಾಗಿರೋಂತಹ ಕೋಚಿಂಗ್ಸ್ ಆ್ಯಂಡ್ ಕೋರ್ಸಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೆಳೆಯರೆ. ಸೊ ಈಗ ಈ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಲೈಕ್ ದಿಸ್ ಇಸ್ ಅ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಂತ ಕರೀತಾರೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, BCW ಅಂತ ನಾವು ಕರಿತೀವಿ, BCWD ಅಂತ. ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಫಾರ್ 24-25 ಇಸ್ವಿಗೆ ರಿಲೀಸ್ ಮಾಡಿದ್ದಾರೆ. ಸೊ ನೋಟಿಫಿಕೇಷನ್ ಬೇಕಂದರೆ ನೀವು ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು, ಬಟ್ ಇದರಲ್ಲಿ ಏನು ಜಾಸ್ತಿ ಇನ್ಫಾರ್ಮೇಷನ್ ಇರೋಲ್ಲ. ಬಟ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ನೀವು ಅದೇ ಥರ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ವಿಡಿಯೋನ ಒಂದು ಸಲ ವಾಚ್ ಮಾಡಿ. ಆ ವಿಡಿಯೋನ ಆ ವಿಡಿಯೋ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡಲಿಕ್ಕೆ ನಿಮಗೆ 30ನೇ ತಾರೀಕು 10ನೇ ತಿಂಗಳು ಅಂದರೆ 30th of Octoberಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಮೇಲ್ ID ಸಹ ಇಲ್ಲಿ ಮೆನ್ಷನ್ ಮಾಡಿದೆ. ಇನ್ ಕೇಸ್ ನೀವೇನಾದರೂ ಇಶ್ಯೂಸ್ ಫೇಸ್ ಮಾಡಿದ್ದಲ್ಲಿ ಈ ಇಮೇಲ್ IDಗೆ ಮೇಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಫೀಸ್ ಟೈಮಿಂಗ್ಸು ಸಹ 10:30 to 5:30 ಇರುತ್ತೆ. ಹೆಲ್ಪ್ಲೈನ್ ನಂಬರ್ ಸಹ ಕೊಟ್ಟಿದ್ದಾರೆ ನೋಡಿ. ಈಗ ನಾನು ಜಸ್ಟ್ ಅದೊಂದು PDF ಅವ್ರೇನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಟ್ರೈ ಅಗೇನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅವ್ರು ಬಿಟ್ಟಿದ್ದಾರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೀರಿಯಲ್ ನಂಬರ್ 1ರಲ್ಲಿ 2ನೇ ತಾರೀಕಿಂದ ಚಾಲೂ ಆಗಿದೆ, ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30th of October. ಆ್ಯಂಡ್ ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿರುವ ಅಂತಿಮ ದಿನಾಂಕ, ಅಂದರೆ ಅವರು ಚೆಕ್ ಮಾಡಿ ಫೈನಲ್ ಮಾಡೋದು ಯಾವಾಗ, 5th of November. ಓಕೆ. ಆ್ಯಂಡ್ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳಿಗೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸಲು ಅಂತಿಮ ದಿನಾಂಕ ಅದು 8ನೇ ತಾರೀಕು ನವಂಬರ್ ತಿಂಗಳಲ್ಲೇ. ನೋಡಿ, ನೀವು ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅಂದರೆ ಬೈ ನೆಕ್ಸ್ಟ್ ಮಂತಿಗೆಲ್ಲ ನಿಮಗೆ ಪಟ್ಟಿ ಅಂದರೆ ಸೆಲೆಕ್ಷನ್ ಲಿಸ್ಟ್ ಬಂದುಬಿಡುತ್ತೆ. ಈ ಸೆಲೆಕ್ಷನ್ ಹೇಗೆ ನಡೆಯುತ್ತೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೆಲೆಕ್ಷನ್ ಕ್ರೈಟೇರಿಯಾ ಬಂದು ನಿಮಗೆ ಯೂಶ್ವಲಿ ಮೆರಿಟ್ ಬೇಸಿಸ್ ಮೇಲೆ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇರೋಲ್ಲ, ಮೆರಿಟ್ ಬೇಸಿಸಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಅಂದರೆ ಮೆರಿಟ್ ಬೇಸಿಸ್ ಅಂದರೆ ಏನು ಮೀನಿಂಗು, ನಿಮ್ಮ ಪರ್ಸೆಂಟೇಜಸ್ ನೋಡಿ ನಿಮ್ಮನ್ನು ಸೆಲೆಕ್ಷನ್ ಹಾಕ್ತಾರೆ. ಹಾಗೂ ನಿಮ್ಮ ರಿಸರ್ವೇಷನ್ ಕ್ರೈಟೇರಿಯಾ ಮೆರಿಟ್ ಕಮ್ ರಿಸರ್ವೇಷನ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇವಾಗ 3B ಕ್ಯಾಟಗಿರಿ ಇರ್ಬೋದು, ಜನರಲ್ ಮೆರಿಟ್ ಇರ್ಬೋದು. ಸೊ ಇದೇ ಥರ ಬೇರೆ ಬೇರೆ ಯಾವ್ಯಾವೆಲ್ಲ ಕ್ಯಾಟಗಿರೀಸ್ ಇರ್ತೀರ, ಆ ಕ್ಯಾಟಗಿರೀಸಲ್ಲಿ ಅಪ್ಲೈ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳು ಆ ಕ್ಯಾಟಗಿರಿನಲ್ಲಿ ಎಷ್ಟೆಲ್ಲ ವಿದ್ಯಾರ್ಥಿಗಳಿರ್ತಾರೆ, ಅವರಲ್ಲಿ ಟಾಪ್ ಯಾರು ಬಂದಿರ್ತಾರೆ, ಎಷ್ಟು ಸೀಟ್ಸ್ ಇರುತ್ತೆ ಅಷ್ಟು ಜನಕ್ಕೆ ಅಲೋಕೇಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಹಾಸ್ಟೆಲಲ್ಲಿ. ಸೊ ಅದಕ್ಕೆ ನೀವು ಪ್ರತಿ ಸಲ ಈ ಸಲ ಅಪ್ಲಿಕೇಶನ್ ಹಾಕಬೇಕಾದಾಗ 3 ಹಾಸ್ಟೆಲ್ಸ್ನ ಚೂಸ್ ಮಾಡಬೇಕಾಗುತ್ತೆ. ನಿಯರ್ ಬೈ ಡಿಸ್ಟೆನ್ಸು ಸಹ ಮೆನ್ಷನ್ ಆಗುತ್ತೆ. ನೀವು ಕಾಲೇಜ್ ಸೆಲೆಕ್ಷನ್ ಆಗಿರೋ ಕಾಲೇಜಿನ ಹೆಸರು ಹಾಕಿದ್ರೆ ಸಾಕು, ಅದ್ರ ನಿಯರ್ ಬೈ ಇರೋ ಸರೌಂಡಿಂಗಲ್ಲಿರೋ 3-4 ಕಾಲೇಜ್ದು ನಿಯರ್ ಬೈ ಡಿಸ್ಟೆನ್ಸು ಸಹ ಸೇರಿಸಿ ಅದು ತೋರಿಸುತ್ತೆ. ಈ ಕಾಲೇಜಿಂದ ನಿಮಗೆ ಈ ಹಾಸ್ಟೆಲ್ ಇಷ್ಟೇ ಕಿಲೋಮೀಟ್ರ್ ಆಗುತ್ತೆ, ಈ ಕಾಲೇಜಿಂದ ಈ ಹಾಸ್ಟೆಲ್ ಇಷ್ಟೇ ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಅದರಲ್ಲಿ ಆಲ್ರೆಡಿ ಇರುತ್ತೆ, ತೋರಿಸುತ್ತೆ. ಜಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಪ್ರಿಯಾರಿಟಿ ಬೇಸಿಸಲ್ಲಿ 3 ಹಾಸ್ಟೆಲ್ಸ್ನ ಯಾವುದನ್ನ ಒಂದು ಹಾಸ್ಟೆಲ್ ಸೆಲೆಕ್ಟ್ ಆಗುತ್ತೆ. ಆದ ನಂತರ ಎಲ್ಲ ವಿದ್ಯಾರ್ಥಿಗಳಂತಂದೇನೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರಿಗೂ ಅಪ್ಲಿಕೇಬಲ್. ಬಾಯ್ಸ್ಗೆ ಬಾಯ್ಸ್ ಹಾಸ್ಟೆಲ್ಸ್ ಇರುತ್ತೆ, ಗರ್ಲ್ಸ್ಗೆ ಗರ್ಲ್ಸ್ ಹಾಸ್ಟೆಲ್ಸ್ ಎಲಿಜಿಬಲ್ ಇರುತ್ತೆ. ಓಕೆ. ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿರುವ ಅಂತಿಮ ದಿನಾಂಕ ನೋಡಿ 11ನೇ ತಾರೀಕು ನವಂಬರ್ಗೆಲ್ಲ ನೀವು BCM ಹಾಸ್ಟೆಲಲ್ಲಿ ಸೇರ್ಪಡೆ ಆಗಿಬಿಡ್ತೀರಾ. ಫೀಸು ಸಹ ಜಾಸ್ತಿ ಇಲ್ಲ ಗೆಳೆಯರೆ, ಜಸ್ಟ್ 350 ರೂಪಾಯಿ ಫೀಸ್ ಇರುತ್ತೆ. ಈ ಒಳ್ಳೆ ಬ್ಯೂಟಿಫುಲ್ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ದಯಮಾಡಿ ಯೂಟಿಲೈಸ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಕೊಟ್ಟಿರೋ ಅಂತಹ ಫ್ರೀ ವಸತಿನ ಹಾಸ್ಟೆಲ್ ಇದು. ಫ್ರೀ ಹಾಸ್ಟೆಲ್ಸ್ ಅಂತ ಅಂದರೆ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದರು, ಸೊ ಒಬ್ಬರು BCM ಹಾಸ್ಟೆಲ್ ಯಾವಾಗ ಬರುತ್ತೆ ಅಂತ. ಸೊ BCM ಹಾಸ್ಟೆಲ್ಸು ಈಗ ಬಿಟ್ಟಿದ್ದಾರೆ. ಸೊ ನೀವು ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡ್ಕೋಬೋದು. ಯಾರೆಲ್ಲ ಎಲಿಜಿಬಲ್ ಅಂದರೆ ಗ್ರ್ಯಾಜುಯೇಟ್ಸ್ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಲೈಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ಬೋದು, ಇಲ್ಲಿ ನೋಡಿಕೊಟ್ಟಿದ್ದಾರೆ. ಸಾಲಿನ ಇಲಾಖೆಯ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ನೋಡಿ, ವೃತ್ತಿಪರ ಪದವಿ
ಮತ್ತು ಸ್ನಾತಕೋತ್ತರ ಅಂದರೆ ಗ್ರ್ಯಾಜುಯೇಟ್ ಆ್ಯಸ್ ವೆಲ್ ಆಸ್ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಸಹ ಇದೆ. ಓಕೆ, ಇನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ಸ್ ಹಾಕೋದನ್ನು. ಏನಾದರೂ ಡೌಟ್ ಬಂದಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಇನ್ನು ಯಾರಿಗೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗಿಲ್ಲ ಕಾಲೇಜಲ್ಲಿ, ಸೊ ಅವ್ರಿಗೆಲ್ಲರಿಗೂ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಇನ್ನೇನು ಬಂದಿಲ್ಲ ಅಂತಂದಲ್ಲಿ ಕಾಲೇಜಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ, ಒಂದು ಡಮ್ಮಿ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಹಾಕಿ. ಆದ ನಂತರ ಸೆಲೆಕ್ಷನ್ ಆದರೂ ಬೇಕಂತ ತಿದ್ದುಪಡಿ ಮಾಡಿಸಿ. ಓಕೆ, ಪ್ಯೂರ್ಲಿ ಮೆರಿಟ್ ಕಮ್ ರಿಸರ್ವೇಷನ್ ಬೇಸಿಸ್ ಮೇಲೆ ಸೆಲೆಕ್ಟ್ ಆಗೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಇರುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ BCM ಹಾಸ್ಟೆಲ್ಸ್ ಎಂಟ್ರಿ ಆ್ಯಂಡ್ ಅಪ್ಲಿಕೇಶನ್ ಕ್ಲಿಯರಾಗಿ ನೀಟಾಗಿ ಶ್ರದ್ಧೆಯಿಂದ ಅಪ್ಲೈ ಮಾಡಿ. ನಿಮ್ಮ ತಂದೆ ತಾಯಿಯವ್ರ ಜೊತೆಗೆ ಕೂತ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಆರಲ್ಸ್ ನಿಮಗೆ ನನ್ನ ಸಪೋರ್ಟ್ ಬೇಕಿದ್ದೆ ದಯಮಾಡಿ ಕಮೆಂಟ್ ಮಾಡಿ. ಓಕೆ, ಸೊ ದಟ್ ಐ ವಿಲ್ ಟ್ರೈ ಟು get in touch with you guys and respond to your queries. So thank you guys for watching my video and I wish you all the best. ಆ್ಯಂಡ್ ಈ ವಿಡಿಯೋನ ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡಿ ಗೈಸ್, ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಷನ್ ತಲುಪಲಿ. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಬಾಯ್.